ಇಂದಿನ ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ FA1 2026-27ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 9ನೇ ತರಗತಿ ಗಣಿತ ವಿಷಯ 20 ಅಂಕಗಳಿಗೆ ಒಟ್ಟು 45 ನಿಮಿಷಗಳು. ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕ್ವಶನ್ ಪೇಪರ್ನ PDF ಬೇಕಿದ್ದರೆ ಕಮೆಂಟ್ ಮಾಡಿ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆಯಾಗಿ 5 ವಿಭಾಗಗಳಿವೆ. ಒಟ್ಟು 10 ಪ್ರಶ್ನೆಗಳಿವೆ. 20 ಅಂಕಗಳಿಗೆ ನೀವು ಗಮನಿಸಬಹುದು. ಪ್ರಶ್ನೆ ಪತ್ರಿಕೆಯ PDF ಬೇಕಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದವರಿಗೆ ಲಿಂಕ್ ಕಳಿಸಲಾಗುತ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. 1ನೇ ವಿಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆ 2 ಇವೆ, 2 ಅಂಕಗಳಿಗೆ. 1ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಆ ಭಾಗಲಬ್ಧ ಸಂಖ್ಯೆ ಯು ಎಂದು ಪ್ರಶ್ನೆ ಕೇಳಿರುತ್ತಾರೆ. A √25, B √3, C 1.233, D 5.478. ನಮಗೆಲ್ಲ ಗೊತ್ತು ಅಭಾಗಲಬ್ಧ ಸಂಖ್ಯೆಯು 3. 2ನೇ ಪ್ರಶ್ನೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುದು? A 1,0, B x, 0, C 2,2, D 0,0. ಉತ್ತರ D 0,0. 1ನೇ ವಿಭಾಗದ ಪ್ರಶ್ನೆಗಳನ್ನು ನೋಡಿದ್ದೇವೆ. ಈಗ 2ನೇ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆ 2 ಇವೆ, 2 ಅಂಕಗಳಿಗೆ. 3ನೇ ಪ್ರಶ್ನೆ. 1000 ಡಿಗ್ರಿ ಇದರ ಬೆಲೆಯನ್ನು ಬರೆಯಿರಿ. ಇದರ ಬೆಲೆ ಯಾವಾಗಲೂ 1 ಆಗಿರುತ್ತದೆ. 4ನೇ ಪ್ರಶ್ನೆ. 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ಆದರ್ಶ ರೂಪ AX + BY + C = 0. 3ನೇ ವಿಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆ 3 ಇವೆ, ಒಟ್ಟಾರೆಯಾಗಿ 6 ಅಂಕಗಳು. 5ನೇ ಪ್ರಶ್ನೆ. 0.33333 ಇದನ್ನು P/Q ರೂಪದಲ್ಲಿ ಬರೆಯಿರಿ. X = 0.333 ಇದನ್ನು 1ನೇ ಸಮೀಕರಣ ಎಂದು ಬರೆದುಕೊಂಡು ಈ 1ನೇ ಸಮೀಕರಣಕ್ಕೆ ನಾವು 10ರಿಂದ ಗುಣಿಸಿದಾಗ ನಮಗೆ 10x ಬರುತ್ತದೆ = 3.333 ಬರ್ತದೆ. ಇದನ್ನು 2ನೇ ಸಮೀಕರಣ ಎಂದು ಬರೆದುಕೊಳ್ಳೋಣ. ಈಗ 2ನೇ ಸಮೀಕರಣವನ್ನು 1ನೇ ಸಮೀಕರಣದಲ್ಲಿ ಕಳೆದಾಗ 10x - x = 3. 10x ನಲ್ಲಿ 1x ಹೋದರೆ 9x = 3. x = 3/9. 3 1 3, 3 3 9. x = 1/3. ಅದಕ್ಕಾಗಿ P/Q ಅಲ್ಲಿ ಬರೆದಾಗ 1/3 ಬರುತ್ತದೆ. 6ನೇ ಪ್ರಶ್ನೆ. ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂದು ಬರೆಯಿರಿ. -3,5, 2, -2, 3,0 +4, -6. ಇಲ್ಲ, ಇಲ್ಲಿ ಪ್ರಶ್ನೆ ತಪ್ಪಾಗಿದೆ. -4, -6. ಮೊದಲಿಗೆ ನಮಗೆ ಗೊತ್ತಿರುವ ಹಾಗೆ 4 ಚತುರ್ಕದಲ್ಲಿ ಮೊದಲಿಗೆ 1ನೇ ಚತುರ್ಕದಲ್ಲಿ 2 ಪ್ಲಸ್ಗಳಿರುತ್ತವೆ. 2ನೇ ಚತುರ್ಥದಲ್ಲಿ ಮೈನಸ್ ಪ್ಲಸ್, 3ನೇದರಲ್ಲಿ ಮೈನಸ್ ಮೈನಸ್, 4ನೇದರಲ್ಲಿ ಪ್ಲಸ್ ಮೈನಸ್. ಮೊದಲನೆಯದು -3,5. ಈ ಬಿಂದುಗಳು -3 + 5 2ನೇ ಚತುರ್ಕದಲ್ಲಿ ಬರುತ್ತದೆ. 2, -2. 2, -2 ಎಂಬ ಬಿಂದುಗಳು 4ನೇ ಚತುರ್ಥಕದಲ್ಲಿವೆ ಮತ್ತು 3, 0 ಎನ್ನುವ ಬಿಂದುಗಳು x ಅಕ್ಷದ ಮೇಲಿರುತ್ತವೆ. -4, -6 ಎಂಬ ಬಿಂದುಗಳು 3ನೇ ಚತುರ್ಥಕದಲ್ಲಿರುತ್ತವೆ. ಇನ್ನು ಪ್ರಶ್ನೆ 7. 2x - 8 = 6y ಅನ್ನು AX + BY + C = 0 ರೂಪದಲ್ಲಿ ವ್ಯಕ್ತಪಡಿಸಿ.
ಎ, ಬಿ ಮತ್ತು ಸಿಗಳ ಬೆಲೆಗಳನ್ನು ಬರೆಯಿರಿ ಎಂದು ಕೇಳಿರುತ್ತಾರೆ. ಎರಡೂ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax + by + c = 0 ಆಗಿರುತ್ತದೆ. ಅದಕ್ಕಾಗಿ ಮೊದಲಿಗೆ ನಾವು ಅದೇ ರೀತಿಯಾಗಿ ಬರೆದುಕೊಳ್ಳಬೇಕು. 2x - 8 = 6y ಅನ್ನು ನಾವು 2x - 6y - 8 = 0 ಎಂದು ಬರೆದುಕೊಂಡ ನಂತರ a = 2, b = -6, c = -8. ನಾಲ್ಕನೇ ವಿಭಾಗದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆ ಎರಡಿವೆ, 6 ಅಂಕಗಳಿಗೆ. 8ನೇ ಪ್ರಶ್ನೆ, √2 ಅನ್ನು ಸಂಖ್ಯಾ ರೇಖೆಯ ಮೇಲೆ ವ್ಯಕ್ತಪಡಿಸಿರಿ ಎಂದು ಕೇಳಿರುತ್ತಾರೆ. ಉತ್ತರ: ಸಂಖ್ಯಾ ರೇಖೆಯ ಮೇಲೆ √2 ಪ್ರತಿನಿಧಿಸಲು ಪೂರ್ಣಾಂಕವಾದ 2 ಪರಿಗಣಿಸಬೇಕು. ನಾವು ಇಲ್ಲಿ 2 ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಬಹುದು. ಅದಕ್ಕಾಗಿ 2 = 1² + 1². √2² = 1² + 1². ಮುಂದಿನ ಪ್ರಶ್ನೆ 9. 3x + y - 12 = 0 ಸಮೀಕರಣಕ್ಕೆ 3 ಪರಿಹಾರಗಳನ್ನು ಬರೆಯಿರಿ ಎಂದು ಕೇಳಿರುತ್ತಾರೆ. ಮೊದಲಿಗೆ ನಾವು y = 12 - 3x. x 0 ಆದಾಗ y = 12 - 3. x ಇದ್ದಲ್ಲಿ 0 ಎಂದು ಹಾಕಿಕೊಂಡು 12 - 0 12 ಆಗಿರುತ್ತದೆ. ಅದಕ್ಕಾಗಿ ಪರಿಹಾರ 0 ಮತ್ತು 12 ಬರುತ್ತದೆ. x = 1 ಆದಾಗ ನಾವು ಈಗ x ಜಾಗದಲ್ಲಿ 1 ಹಾಕಬೇಕು. 12 - 3 × 1 12 - 3 9. ಮತ್ತು x = 2 ಆದಾಗ 12 - 3 × 2 12 - 3 6 12 - 6 6 ಆಗಿರ್ತದೆ. ಇಲ್ಲಿ ನೋಡಬಹುದು. ಆಗ ಪರಿಹಾರ 1, 9. x = 2 ಆದಾಗ ಪರಿಹಾರ 2, 6 ಸಿಗುತ್ತದೆ. ಮುಂದಿನ ವಿಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ ಒಂದಿದೆ. 4 ಅಂಕಗಳಿಗೆ. ಕೊಟ್ಟಿರುವ ನಕ್ಷೆಯಲ್ಲಿ a, b, c ಮತ್ತು d ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಎಂದು ಕೇಳಿರುತ್ತಾರೆ. ಮೊದಲಿಗೆ ಸಂಖ್ಯೆಗಳಿಂದ ಗುರುತಿಸಿಕೊಳ್ಳೋಣ. -1, -2, -3. ಇಲ್ಲಿ c ಕೊಟ್ಟಿರಲ್ಲಿ -1, -2, -3, -4. b ಕೊಟ್ಟಿರುವ ಜಾಗದಲ್ಲಿ ಯಾವಾಗಲೂ ಪ್ಲಸ್ ಇರ್ತವೆ. ಅದಕ್ಕಾಗಿ +1, +2, +3 ಎಂದು ಬರೆದುಕೊಳ್ಳೋಣ. ಈ ಕಡೆ x ಅಕ್ಷದ ಮೇಲೆ ಇರ್ತಕ್ಕಂಥ ಲೈನ್ಗಳು ಇಲ್ಲಿಗೂ ಪ್ಲಸ್ ಇರ್ತವೆ. 1, 2, 3, 4 ಎಂದು ಬರೆದುಕೊಳ್ಳೋಣ. ಈಗ ಮೊದಲಿಗೆ a ಕಾಣುತ್ತಿದೆ. ಮೊದಲಿಗೆ ನಾವು ಯಾವಾಗಲೂ x ಅಕ್ಷದ ಮೇಲೆ ಇರ್ತಕ್ಕಂಥದ್ದನ್ನು ಹೇಳಬೇಕು. -3, 0. ನೆಕ್ಸ್ಟ್ ಇರುವುದು b. b ಹತ್ರ ಇರುವುದು ಯಾವುದೆಂದರೆ, ಮೊದಲಿಗೆ x ಅಕ್ಷದ ಮೇಲೆ 0 ಇದೆ ಮತ್ತು y ಅಕ್ಷದ ಮೇಲೆ 2 ಇದೆ. ತದನಂತರ c ಅಕ್ಷವನ್ನು ನೋಡುವುದಾದರೆ ಮೊದಲಿಗೆ ನಾವು x ಅಕ್ಷದ ಮೇಲೆ ನೋಡಬೇಕು. x ಅಕ್ಷದ ಮೇಲೆ -1 ಇದೆ ಮತ್ತು y ಅಕ್ಷದ ಮೇಲೆ -4 ಇದೆ. ಅದು -4 ಆಗಬೇಕು. ಮುಂದಿನದ್ದು d. d ಅನ್ನು ನೋಡುವುದಾದರೆ ಮೊದಲಿಗೆ x ಅಕ್ಷದ ಹತ್ತಿರ +2 ಇದೆ. ತದನಂತರ y ಅಕ್ಷದ ಮೇಲೆ +3 ಇದೆ. ಅದಕ್ಕಾಗಿ 2, 3. ಬ್ಲೂ ಪ್ರಿಂಟನ್ನು ಗಮನಿಸಬಹುದು. ಕಲಿಕೋದ್ದೇಶಗಳು. ಮೊದಲಿಗೆ ಇಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ್ಯ ಇದೆ. ಒಟ್ಟಾರೆಯಾಗಿ 4 ಅಂಕ ಜ್ಞಾನಕ್ಕೆ, ತಿಳುವಳಿಕೆಗೆ 6 ಅಂಕ, ಅನ್ವಯಕ್ಕೆ 6 ಅಂಕ, ವಿಶ್ಲೇಷಣೆಗೆ 4 ಅಂಕ, ಒಟ್ಟಾರೆಯಾಗಿ 20 ಅಂಕಗಳು. ಕ್ಲಿಷ್ಟತೆಯ ಮಟ್ಟವನ್ನು ನೋಡುವುದಾದರೆ ಸುಲಭಕ್ಕೆ 30%, ಸಾಧಾರಣಕ್ಕೆ 50%, ಕಠಿಣಕ್ಕೆ 20%, ಒಟ್ಟಾರೆಯಾಗಿ 100%ಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇವೆ. ಮೂರನೇದಾಗಿ ಪ್ರಶ್ನೆಗಳ ಸ್ವರೂಪ. ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಿವೆ, ಅತಿ ಸಣ್ಣ ಉತ್ತರದ ಪ್ರಶ್ನೆಗಳಿವೆ, ಕಿರು ಉತ್ತರಗಳಿವೆ, ದೀರ್ಘ ಉತ್ತರಗಳಿವೆ. ಇದೆಲ್ಲದು 20 ಅಂಕಗಳಿಗೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.